ಕಾಂಗ್ರೆಸ್ನಲ್ಲಿ ಔತಣ ರಾಜಕಾರಣಕ್ಕೆ ಸದ್ಯಕ್ಕಂತೂ ಬ್ರೇಕ್ ಹಾಕಲಾಗಿದೆ. ಯಾಕೆಂದ್ರೆ ಪರಮೇಶ್ವರ್ ಅವರು ಡಿನ್ನರ್ ಸಭೆಯನ್ನ ಕರೆದಿದ್ರು. ದಲಿತ ಸಚಿವರು ಮತ್ತು ಶಾಸಕರ ಸಭೆಯನ್ನ ಕರೆಯಲಾಗಿತ್ತು. ಅದಕ್ಕೆ ನಿನ್ನೆನೆ ದಿಢೀರಂತ ಹೈಕಮಾಂಡ್ ಬ್ರೇಕ್ ಅನ್ನ ಕೂಡ ಹಾಕ್ತು. ವರಿಷ್ಠರ ಮೂಲಕ ಚಕ್ಮೇಟ್ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕೆಂದ್ರೆ ಈ ಡಿನ್ನರ್ ಸಭೆಗಳು ಬಣ ರಾಜಕೀಯವನ್ನ ತಾರ್ಕಕ್ಕೆ ಇರುವಂತೆ ಮಾಡುತ್ತೆ. ಮತ್ತಷ್ಟು ಜನರನ್ನ ಅಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಸಂದೇಶವನ್ನ ಕೊಡುವಂತ ಕೆಲಸ ಆಗುತ್ತೆ. ಹಾಗೆ ಗುಂಪುಗಾರಿಕೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟ ಬಳಿಕ ಅದಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನ ಮಾಡಿದ್ರಲ್ಲ, ಅದರಲ್ಲಿ ಸಕ್ಸಸ್ ಆದ್ರು. ದಲಿತ ಸಚಿವರು ಶಾಸಕರ ಸಭೆಯನ್ನ ಕರೆದಿದ್ರು ಪರಮೇಶ್ವರ್. ಡಿನ್ನರ್ ಹೆಸರಿನಲ್ಲಿ ಸಭೆಯನ್ನ ಕರೆದಿದ್ರು ಗೃಹ ಸಚಿವ. ಸರಣಿ ಡಿನ್ನರ್ ಸಭೆಗಳಿಂದ ಡಿಕೆಶಿಗೂ ಕೂಡ ಆತಂಕ ಮತ್ತು ಒಂದ್ ಕಡೆ ಅಸಮಾಧಾನ. ಹೈಕಮಾಂಡ್ ಮೂಲಕವೇ ಸಭೆಗೆ ಚಕ್ಮೇಟ್ ಇಟ್ಟಿದ್ದಾರೆ. ಸುರ್ಜೇವಾಲ ಮೂಲಕ ಬ್ರೇಕ್ ಹಾಕಿಸಿದ್ರು ಡಿ ಕೆ ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಅವರ ಮುಖಾಂತರ ಕರೆಯನ್ನ ಮಾಡಿಸಿ ಗೃಹ ಸಚಿವರ ಡಿನ್ನರ್ ಸಭೆಗೆ ಬ್ರೇಕ್ ಹಾಕಲಾಯಿತು. ಇಂದು ನಡಿಬೇಕಾಗಿದ್ದಂತ ದಲಿತರ ಶಾಸಕರು ಮತ್ತು ಸಚಿವರ ಸಭೆಯನ್ನ ಮುಂದಕ್ಕೆ ಹಾಕಲಾಗಿದೆ. ಪರಮೇಶ್ವರ್ ಅವರ ಪ್ರಕಾರ ಮುಂದೂಡಿದ್ದೇವೆ ಅಂತ ಹೇಳಿದ್ರು. ಸದ್ಯಕ್ಕಂತೂ ಬ್ರೇಕ್ ಬಿದ್ದಿದೆ. ಮತ್ತೆ ಆ ರೀತಿಯಾದಂಥ ಸಭೆಯನ್ನ ಮಾಡಲಾಗುತ್ತಾ? ಯಾಕೆಂದ್ರೆ ಬೂದಿ ಮುಚ್ಚಿದ ಕೆಂಡದಂತಿತ್ತು ಬಣ ರಾಜಕೀಯ. ಮತ್ತೆ ಈಗ ಒಮ್ಮೆಲೆ ಭುಗಿಲೆದ್ದಿರುವಂಥದ್ದು. ಯಾಕೆಂದ್ರೆ ಒಂದು ಕೆಪಿಸಿಸಿ ಅಧ್ಯಕ್ಷರನ್ನ ಕೆಳಗಿಳಿಸಬೇಕು, ಇಲ್ಲಾಂದ್ರೆ ಅವ್ರನ್ನೇ ಮುಂದುವರಿಸೋದಾದ್ರೆ ಉಪಮುಖ್ಯಮಂತ್ರಿಗಳ ಹುದ್ದೆಯನ್ನ ಇನ್ನೊಂದೆರಡು ಸೃಷ್ಟಿ ಮಾಡಬೇಕು ಅನ್ನುವಂತ ಬೇಡಿಕೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಪರಮೇಶ್ವರ್ ಡಿನ್ನರ್ ಸಭೆ ಬಗ್ಗೆ ಸಿಎಂಗೆ ಗೊತ್ತಿಲ್ವಂತೆ. ಸಭೆ ಕರೆದಿದ್ದು ಗೊತ್ತಿಲ್ಲ, ಕ್ಯಾನ್ಸಲ್ ಆಗಿದ್ದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಎಂ. ಇನ್ನು ದೆಹಲಿಯಿಂದ ಆಗಮಿಸಿದಂತ ಡಿ ಕೆ ಶಿವಕುಮಾರ್ ಕೂಡ ಇದನ್ನೇ ಹೇಳಿದ್ರು. ಪರಮೇಶ್ವರ್ ಅವರು ಡಿನ್ನರ್ ಸಭೆ ಏರ್ಪಡಿಸಿದ್ರು, ಏಕಾಏಕಿ ಕ್ಯಾನ್ಸಲ್ ಆಗಿದೆ ಸರ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಕರೆದಿರೋದು ಗೊತ್ತಿಲ್ಲ, ಅವ್ರು ಕ್ಯಾನ್ಸಲ್ ಮಾಡಿರೋದು ಗೊತ್ತಿಲ್ಲ. ನಾನು ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಕರೆದಿರೋದು ಗೊತ್ತಿಲ್ಲ, ಅವ್ರು ಕ್ಯಾನ್ಸಲ್ ಮಾಡಿರೋದು ಗೊತ್ತಿಲ್ಲ. ನಾನು ಮಾತಾಡಿ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಸರ್. ಪರಮೇಶ್ವರ್ ಯಾವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನನಗೆ ಗೊತ್ತಿಲ್ಲಪ್ಪ. ನನಗೆ ನೀವೇನಾದ್ರು ತಿಳಿಸಿದ್ರ ಸರ್ ಹೈಕಮಾಂಡ್ಗೆ? ನನಗೆ ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಏನಕ್ಕೆ ಆಗ್ತಿದೆ ಅನ್ಸುತ್ತೆ? ಗೊತ್ತಿಲ್ಲ. ನನಗೆ ಗೊತ್ತಿರುತ್ತಾನೆ. ನಾನು ಇರಲಿಲ್ಲ, ಈಗ ಬಂದಿದ್ದೀನಿ. ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು, ನಿದ್ದೆ ಇರಲಿಲ್ಲ, ನಿದ್ದೆ ಮಾಡಿದೆ. ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ, ಯಾವುದೋ ಪಾರ್ಕ್ ನೋಡೋಕೆ ಹೋಗಿದ್ದೆ, ಡೆಲ್ಲಿಲಿ ಮುಗಿಸ್ಕೊಂಡು ಬಂದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಬಣ ರಾಜಕೀಯ ಬೂದಿ ಮುಚ್ಚಿದ ಕೆಂಡದಂತಿತ್ತು ಕಾಂಗ್ರೆಸ್ನಲ್ಲಿ. ಈಗ ಒಮ್ಮೆಲೆ ಒಂದೇ ಸಲ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಸಭೆ ಆದ ಬಳಿಕ ಮತ್ತಷ್ಟು ಜಾಸ್ತಿ ಆಗ್ತಾ ಇರುವಂತ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿತ್ತು. ಹೈಕಮಾಂಡ್ ಬ್ರೇಕ್ ಹಾಕುವ ಮುಖಾಂತರ ಯಾವ ರೀತಿಯಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದಂತಾಗಿದೆ ಅಂತ? ಖಂಡಿತ ಪೃಥ್ವಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ನ ಮೂಲಕ ಅಂದ್ರೆ ಬಣ ರಾಜಕಾರಣ ಆರಂಭವಾಗಿತ್ತು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಡಿನ್ನರ್ ಸಭೆಯನ್ನು ಆಯೋಜನೆ ಮಾಡಿ ಒಂದಿಷ್ಟು ವಿಚಾರಗಳನ್ನ ಅಲ್ಲಿ ಚರ್ಚೆಯನ್ನ ಮಾಡಿದ್ರು, ಅದಾದ ನಂತರದಲ್ಲಿ ಜಿ ಪರಮೇಶ್ವರ್ ಅವರು ಕೂಡ ಇವತ್ತು ಡಿನ್ನರ್ ಸಭೆಯನ್ನು ಕರೆದ್ರು. ಆದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಈಗ ಆ ಒಂದು ಸಭೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೂ ಸಿಎಂ ಬದಲಾವಣೆ ವಿಚಾರ ಚರ್ಚೆಯಲ್ಲಿ ಇರುವಂತಹ ಹೊತ್ತಿನಲ್ಲಿ ತಮ್ಮ ತಮ್ಮ ಸಾಮರ್ಥ್ಯವನ್ನ ಅಂದ್ರೆ ತೋರ್ಪಡಿಸೋದಕ್ಕೋಸ್ಕರವಾಗಿ ನಾಯಕರು ಈ ರೀತಿಯ ಸಭೆಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಸಾಮರ್ಥ್ಯ ಏನಿದೆ ಅನ್ನೋದು ಹೈಕಮಾಂಡ್ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಯೋಚನೆಯನ್ನು ಕೂಡ ಮಾಡಿದ್ರು. ಆದ್ರೆ ಜಿ ಪರಮೇಶ್ವರ್ ಅವರ ಡಿನ್ನರ್ ಸಭೆಗೆ ಹೈಕಮಾಂಡ್ ಅಂದ್ರೆ ಕ್ಯಾನ್ಸಲ್ ಮಾಡಿದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಜಿ ಪರಮೇಶ್ವರ್ ಅವರು ಸಭೆಯನ್ನ ಮುಂದೂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದರು. ದೆಹಲಿಯಲ್ಲಿದ್ದಂಥ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರ ಈ ಒಂದು ಸಭೆಯ ಕುರಿತಾಗಿ ಹೈಕಮಾಂಡ್ನ ಗಮನಕ್ಕೆ ತಂದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಆ ಮೂಲಕವಾಗಿಯೇ ವೇಣುಗೋಪಾಲ್ ಗಮನಕ್ಕೆ ತಂದಂತ ಡಿ ಕೆ ಶಿವಕುಮಾರ್ ನಂತರದಲ್ಲಿ ಸುರ್ಜೇವಾಲಾ ಮೂಲಕವಾಗಿ ಜಿ ಪರಮೇಶ್ವರ್ ಅವರಿಗೆ ಕರೆಯನ್ನ ಮಾಡಿ ಈ ಒಂದು ಸಭೆಯನ್ನು ಕ್ಯಾನ್ಸಲ್ ಮಾಡಿಸಲಾಗಿದೆ ಅನ್ನುವಂಥ ಮಾಹಿತಿಯು ಕೂಡ ಈಗ ಬರ್ತಾ ಇರುವಂತದ್ದು. ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಈ ಒಂದು ಬಣ ರಾಜಕಾರಣ ಉಲ್ಬಣ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಅಂದ್ರೆ ಇಲ್ಲಿ ನಯವಾಗಿ ಈ ಒಂದು ಏನು ಭುಗಿಲೆದ್ದಿರತಕ್ಕಂತಹ ಈ ಅಸಮಾಧಾನಗಳನ್ನ ಹೋಗಲಾಡಿಸುವಂತ ಕೆಲಸಕ್ಕೆ ಕೈ ಹಾಕಿದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಚಾಣಾಕ್ಷತನ
ಪ್ರಮಾಣವನ್ನ ಮೆರೆದಿದ್ದಾರೆ. ಯಾಕೆಂತಂದ್ರೆ ಈ ವಿಚಾರವಾಗಿ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋದಾಗ್ಲಿ ಏನೂ ಮಾಡಿಲ್ಲ. ಆ ಮೂಲಕ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಯಾಕೆಂತಂದ್ರೆ SC/ST ನಾಯಕರ ಕುರಿತಾಗಿ ಸಭೆಯನ್ನ ಮಾಡೋದಾಗಿ ಜಿ ಪರಮೇಶ್ವರ್ ಅವರು ಹೇಳಿದ್ರು. ಹಾಗಾಗಿ ಈ ಒಂದು ವಿಚಾರವಾಗಿ ಏನಾದ್ರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ ಬಹಿರಂಗವಾಗಿ DK ಶಿವಕುಮಾರ್ ಅವರು SC/ST ನಾಯಕರಿರ್ಬೋದು ಅಥವಾ SC/ST ಸಮುದಾಯದ ಸಚಿವರು ಅಥವಾ ಶಾಸಕರ ವಿರೋಧವನ್ನ ಕಟ್ಟಿಕೊಳ್ಳಬೇಕಾದಂತ ಪರಿಸ್ಥಿತಿ ಎದುರಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮೂಲಕವಾಗಿ ಅಲ್ಲಿಂದ ಜಿ ಪರಮೇಶ್ವರ್ ಅವರಿಗೆ ಕರೆಯನ್ನ ಮಾಡುವ ಮೂಲಕ ಅಂದ್ರೆ ಹೈಕಮಾಂಡ್ ಮೂಲಕವಾಗಿ ಈ ಒಂದು ಸಭೆಯನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಒಟ್ಟಿನಲ್ಲಿ ಜಿ ಪರಮೇಶ್ವರ್ ಅವರು ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಹಿನ್ನಡೆ ಆದಂತೆ ಕಾಣಿಸ್ತಾ ಇದ್ರೆ, ಆದರೆ ಈ ಒಂದು ಏನು ಈ ಮುಸುಕಿನ ಗುದ್ದಾಟ ಇದೆಯಲ್ಲ ನಾಯಕರ ನಡುವಿನದು, ಇದು ಬೂದಿ ಮುಚ್ಚಿದ ಕೆಂಡದಂತೆ ಇರುವಂಥದ್ದು. ಪ್ರಮುಖವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಲ್ಬಣ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ DK ಶಿವಕುಮಾರ್ ಅವರು ಕೂಡ ಮಂಡ್ಯದಲ್ಲಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ SM ಕೃಷ್ಣ ಅವರ ವಿಚಾರವಾಗಿ. ಹಾಗಾಗಿ ಆ ಒಂದು ಸಭೆಗೂ ಕೂಡ ಜಿ ಪರಮೇಶ್ವರ್ ಅವರು ಅಡ್ಡಗಾಲನ್ನು ಹಾಕುವಂಥ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಏನು ಕಾಂಗ್ರೆಸ್ನಲ್ಲಿ ಈಗ ಒಂದು ಬಣ ಬಡಿದಾಟ ಈ ಮತ್ತೆ ಆರಂಭವಾಗಿದೆ. ಹೊಸ ವರ್ಷದ ಆರಂಭದಲ್ಲಿಯೇ ಈ ಒಂದು ಬಣ ರಾಜಕಾರಣ ಉಂಟಾಗಿರುವಂತದ್ದು ನಿಜಕ್ಕೂ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೂ ಕೂಡ ತಲೆನೋವನ್ನ ತಂದಿರಿಸಿದೆ ಅಂತಲೇ ಹೇಳ್ಬೋದು. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಕಾರ್ತಿಕ್, ನಿಮ್ಮೆಲ್ಲ ಮಾಹಿತಿಗಾಗಿ.